ಲಾಸ್ಟ್ ಟೈಮ್ ಸ್ಟ್ಯಾಂಪರ್ಡ್ ಆಯಿತು, ಸಾಕಷ್ಟು ನೋವು ಬೇಜಾರು ಸರ್. ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಇದು ತುಂಬ ಒಂದು ಕಡೆ ಖುಷಿ ಇತ್ತು, ಒಂದು ಕಡೆ ಇದು ಇತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ ಸರ್, ನಾವು ಹಾಗೆ ಮೂವ್ ಮಾಡಬೇಕು. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ನನ್ನ ಸೀಟ್ ಖಾಲಿ ಬಿಟ್ಟಿದೆ. 11 ಅದು ನೋಡಿ ಸರ್, ಕರೆಕ್ಟಾಗಿ 11 ಪ್ಲೇಯರ್ಸ್ ಒಂದು ಟೀಮ್ನಲ್ಲಿ ಕರೆಕ್ಟಾಗಿ 11 ಜನ ತಿರುಗಿದ್ದಾರೆ. ಬಟ್ ಎಲ್ಲ ಮ್ಯಾಚ್ಗೆ ಅವ್ರು ಇದು ಮಾಡಿದ್ದಾರೆ. ನಾವು ಯಾರು ಸೀಟ್ ಒಂದು ಇದು ಮಾಡಿಬಿಟ್ಟು ಪ್ಲಸ್ ಅಂಬಾಡು ಬ್ಲ್ಯಾಕ್ ಇದು ಕಾರ್ಡೆಲ್ಲ ಬಟ್ ಬೇಜಾರು ಹಾಗೆ ಆಗಿರುತ್ತೆ ಸರ್. ಅದು ಬಟ್ ಫ್ಯಾನ್ ಕ್ರೇಜ್ ಮತ್ತು ಇಂಥ ನಾವು ನೋಡಿ ಸರ್, ಅದು ನಾವು ಬಿಟ್ಟು ಆಗೋದಿಲ್ಲ ಸರ್. ಇದು IPL ಅಂತೂ ಇದು ಇನ್ನೂ ಹೋಗ್ತಾನೆ ಇರುತ್ತೆ ಅಲ್ಲ. ಈ ಖುಷಿ ನಮಗೆ ಅಲ್ಲೂ ಸಿಗಲ್ಲ. ನಮಗೆ ಎಷ್ಟು ದುಡ್ಡು ಇದ್ರು ಈ ಟೆನ್ಷನ್ನು ಅಲ್ಲ. ನನಗೆ ಏನಂದರೆ ಈ ಸಂಡೇ ಮ್ಯಾಚ್ ಇದೆಯಲ್ಲ, ಈ ಸಂಡೇ ನೆಕ್ಸ್ಟ್ ಸಂಡೇ ಆ ಮ್ಯಾಚು CSK ಇಲ್ಲಿ ನಮ್ಮ ವಿರಾಟ್ ಕೊಹ್ಲಿ ನಮ್ಮ RCB ಅವ್ರನ್ನ ಗೆಲ್ಲಬೇಕು. ಅದೇ ಒಂದು ಇಷ್ಟ. ನೋಡೋಣ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಗೆಲ್ತಾರೆ, ಅದ್ರಲ್ಲಿ ಏನಿಲ್ಲ. ಏನಿಲ್ಲ, ನಮ್ಮ ವಿರಾಟ್ ಕೊಹ್ಲಿನೇ. ಅವರು ಏನು ಟೆನ್ಷನ್ ಫ್ರೀ. ಅವರು ಇವಾಗ ಆಲ್ರೆಡಿ ಕಪ್ ಗೆದ್ದಿದ್ದಾರೆ. ಇನ್ನು ಗೆಲ್ತಾರೆ ಇವಾಗ. ಟಾರ್ಗೆಟ್ ಎಷ್ಟು ಹೋಗ್ಬೋದು ಸರ್? ಇವಾಗ ಅವರು 200 ಸಾಕು, 200 ಸಾಕು ನಮಗೆ. ಈ ಟಾಸ್ ವಿನ್ ಮಾಡಿಲ್ಲ. ಫಸ್ಟ್ ಬ್ಯಾಟಿಂಗ್ ಯಾರು ಬರ್ಬೋದು ಸರ್? ನಮ್ಮ RCBನೇ ಫಸ್ಟು ಟಾಸ್ ವಿನ್ ಮಾಡಿ. ಎಲ್ಲ ಫಾರ್ಮ್ನಲ್ಲಿದ್ದಾರೆ. ಎಲ್ಲರೂ ಪೊಸಿಷನ್ ಚೇಂಜ್ ಮಾಡಲೇಬೇಕು. ಹಾಗೆ ಇರಬೇಕು. ಟ್ರೆಂಡಿಂಗ್ ಸ್ಲೋಗನ್ ಒಂದು ಹೋಗ್ತಾ ಇತ್ತು, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಆಗುತ್ತಾ? ನಮ್ಮದೇ ಡೆಫಿನೆಟ್ಲಿ. ನಮ್ಮದೇ ಡೆಫಿನೆಟ್ಲಿ. ಏನಿಲ್ಲ ಹೇಳಿ ಸರ್ ಹಂಗಂತ. ಈ ಸತಿ ಕಪ್ ನಮ್ಮದೇ. ನಮಸ್ತೆ ಸರ್, ಕನ್ನಡನೇ. ಇವತ್ತು RCB ಬೆಳಗಾವಿ ಜಿಲ್ಲೆಯಿಂದ ಬೈಲಹೊಂಗಲಿಂದ ಬಂದಿದ್ದೀನಿ. ಪುತ್ರಾಣಿ ಚೆನ್ನಮ್ಮನ ಸಮಾಧಿ ಸ್ಥಳ ಎಂದು. ಇವತ್ತು RCB ಗೆಲ್ಲಿ ಅಂತೇಳಿ ಶುಭ ಹಾರೈಸ್ತೀನಿ ನಾನು. ಸರ್, ಲಾಸ್ಟ್ ಟೈಮು ಕಾಲು ತುಳಿತಾಯಿತು, ಸಾಕಷ್ಟು ನೋವುಗಳಾಯಿತು. ಅದು ಆಗಬಾರ್ದಾಗಿತ್ತು. ಏನೋ ಒಂದು ಬೈ ಚಾನ್ಸ್ ಆಗಿದೆ. ಅವರು ಸ್ಮರಣಾರ್ಥ ಒಂದು 11 ಸೀಟನ್ನು ಅವರಿಗಾಗಿ ಮೀಸಲಿಟ್ಟಿದ್ದಾರೆ. ಹೀಗಾಗಿ KSCಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀನಿ. ಅವರು ಕುಟುಂಬಕ್ಕೆ ಅದೊಂದು ಗೌರವ ಸಿಕ್ಕಂಗಾಗುತ್ತೆ. ಅದು ಆಗಬಾರ್ದಾಗಿತ್ತು ಸರ್. ಅದೊಂದು ಕೆಟ್ಟ ಕೈಗಟ್ಟೆನೆ ಅಂತ ಅನ್ಕೊತೀನಿ ಸರ್. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ, ಇವತ್ತಿನ ಮ್ಯಾಚು RCB ದವರೇ ಗೆಲ್ತಾರೆ. ಯಾಕಂದರೆ ತವ್ರ ನೆಲದಲ್ಲಿ ಇರೋದೇ 5 ಮ್ಯಾಚು. 5ರಲ್ಲಿ 5 ಗೆಲ್ಲಿ ಅಂತೇಳಿ ಶುಭ ಹಾರೈಸಿ ಸರ್. ಗೆದ್ದೇ ಗೆಲ್ತೀವಿ ಟೀಮ್ ಇಂಡಿಯಾ. ಎಷ್ಟು ಹೊಡಿಬೋದು ಸರ್? ಯಾರು ಟಾಸ್ ವಿನ್ ಆಗ್ಬೋದು? ಇವತ್ತು RCBನೇ ಟಾಸ್ ವಿನ್ ಆಗ್ಬೋದು. 180 ಮತ್ತು ಹೊಡಿಬೋದು ಅನಿಸುತ್ತೆ ನನಗೆ ಅನಿಸುತ್ತೆ. ಯಾರು ಹೈಲೈಟ್ ಆಗ್ಬೋದು? ಹೈಲೈಟು ವಿರಾಟ್ ಕೊಹ್ಲಿ ಅವರು ಆಗ್ಬೋದು. ಮತ್ತು ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್ ಆಡ್ತಾರೆ ಅಂತ ಅನಿಸುತ್ತೆ ಸರ್. ಪ್ರತಿ ಸಲ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಟ್ರೆಂಡ್ ಆಗ್ತದೆ. ಹೌದೌದು. ಈ ಸಲ ಏನು ಹೇಳ್ತಾರೆ? ಈ ಸಲನೂ ಕಪ್ ನಮ್ಮದೇ. ಹ್ಯಾಟ್ರಿಕ್ 3 ಸಲ ತಗೋತಾರೆ ಅನ್ನೋ ಭರವಸೆ ನನಗಿದೆ ಸರ್. ಅಂದರೆ ಅದೇ ಹುರುಪಿನಲ್ಲಿ ಬಂದಿದ್ದಾರೆ ಈಗ. ಅದೇ ಒಂದು ನಮ್ಗೆ ಪಾಸಿಟಿವ್. ಹೋದ ವರ್ಷ ಕಪ್ ತೊಗೊಂಡಿದ್ದು